ಧಾರವಾಡದ ಐಐಟಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಸಿಟ್. ಧಾರತಿ ಮತ್ತು ಬಿಐಸಿ ಇನ್ಕ್ಯುಬೇಷನ್ ಸೆಂಟರ್ಗೆ ಚಾಲನೆ. ಸಂಸದರ ನಿಧಿಯಿಂದ 5.29 ಕೋಟಿ ಅನುದಾನ ಬಿಡುಗಡೆ. ಧಾರವಾಡದಲ್ಲಿ ಐಐಟಿ ಕ್ಯಾಂಪಸ್ ಇಂದು ಭವ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಧಾರವಾಡ ಐಐಟಿಯಲ್ಲಿ ರಿಸರ್ಚ್ ಅಂಡ್ ಟೆಕ್ನಾಲಜಿ ಇನ್ಕ್ಯುಬೇಟರ್ ಹಾಗೂ ಬಯೋನೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್ ಉದ್ಘಾಟಿಸಿದರು. ಐಐಟಿ ಧಾರವಾಡದ ರಿಸರ್ಚ್ ಅಂಡ್ ಟೆಕ್ನಾಲಜಿ ಇನ್ಕ್ಯುಬೇಟರ್ ಹಾಗೂ ಬಿಐಸಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್ ಉದ್ಘಾಟನೆ ಇಂದು ನಡೆಯಿತು. ಈ ಕೇಂದ್ರಗಳು ಯುವ ಸಂಶೋಧಕರಿಗೆ ಹಾಗೂ ನವೀನ ಆವಿಷ್ಕಾರರಿಗೆ ವೇದಿಕೆ ಒದಗಿಸಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಸಂದರ್ಭದಲ್ಲಿಯೇ ಸಂಸದರ ನಿಧಿಯಿಂದ 5.29 ಕೋಟಿ ಅನುದಾನ ಬಿಡುಗಡೆ ಮಾಡಿದರು. ಅದರ ಜೊತೆಗೆ ಭಾರತ ಸರ್ಕಾರದ ಜೈವಿಕ ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲಿ ಬಿಐಆರ್ಎಸಿಯಿಂದ 5 ಕೋಟಿ ಸಹಾಯಧನವನ್ನ ಮಂಜೂರು ಮಾಡಲಾಗಿದೆ. ಐಐಟಿ ಧಾರವಾಡದ ಸೆಂಟ್ರಲ್ ಲರ್ನಿಂಗ್ ಥಿಯೇಟರ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಶ್ರೀನಿಧಿ ನ್ಯೂಸ್ ಧಾರವಾಡ.